ಚೀನಾದ ಚಾಂಗಿ 6 ಬಾಹ್ಯಾಕಾಶ ನೌಕೆಯ ಚಂದ್ರನತ್ತ ಶುಕ್ರವಾರ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಇದು ಚಂದ್ರನ ಮೇಲ್ಮೈಯಿಂದ ಕಲ್ಲು ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ತರಲಿದೆ. ಈ ನೌಕೆಯ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡ್ತೀವಿ ಈ ಸ್ಟೋರಿಯಲ್ಲಿ. ಚಂದ್ರನತ್ತ ಸಾಗಿದ ಚಾಂಗಿ 6 ಬಾಹ್ಯಾಕಾಶ ನೌಕೆ. ಚೀನಾದ ಚಾಂಗಿ 6 ನೌಕೆ ಯಶಸ್ವಿ ಉಡಾವಣೆ. ಚೀನಾದ ಮಹತ್ವಾಕಾಂಕ್ಷೆಯ ಚಾಂಗಿ 6 ಬಾಹ್ಯಾಕಾಶ ನೌಕೆಯು ಚಂದ್ರನತ್ತ ಶುಕ್ರವಾರ ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಭೂಮಿಗೆ ಗೋಚರವಾದ ಚಂದ್ರನ ಮತ್ತೊಂದು ಪಾರ್ಶ್ವದಿಂದ ಮಾದರಿಗಳನ್ನು ಸಂಗ್ರಹಿಸಿ ತರುವ ಉದ್ದೇಶದ ಚಾಂಗಿ 6 ಗಗನ ನೌಕೆಯನ್ನ ಉಡಾಯನ ಮಾಡಲಾಗಿದೆ. ಚೀನಾದ ದಕ್ಷಿಣದಲ್ಲಿನ ಹೈನಾನ್ ಪ್ರಾಂತ್ಯದ ಕರಾವಳಿಯಲ್ಲಿರುವ ವೆನ್ಚಾಂಗ್ ಅಂತರಿಕ್ಷ ಉಡಾಯನಾ ಕೇಂದ್ರದಿಂದ ಗಗನ ನೌಕೆಯನ್ನ ಹೊತ್ತಂತ ಮಾರ್ಚ್ 5 Y8 ರಾಕೆಟ್ ನಭಕ್ಕೆ ಚಿಮ್ಮಿತು ಅಂತ ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ. ಭೂಮಿಗೆ ಕಾಣದಂತಹ ಚಂದಿರನ ಮತ್ತೊಂದು ಭಾಗದಿಂದ 2 kg ಮಾದರಿಗಳನ್ನು ಸಂಗ್ರಹ ಮಾಡಿ ಭೂಮಿಗೆ ತರುವ ಗುರಿಯನ್ನ ನೌಕೆ ಹೊಂದಿದೆ. ಇಂತಹ ಬಾಹ್ಯಾಕಾಶ ಕಾರ್ಯಕ್ರಮವನ್ನ ಚಂದ್ರನ ಅನ್ವೇಷಣೆಯಲ್ಲೇ ಇದೇ ಮೊದಲ ಬಾರಿಗೆ ನಡೆಯುತ್ತಿದೆ ಅಂತ CNSA ಸೇರಿಸಿದೆ. ಚಾಂಗಿ 6 ಗಗನ ನೌಕೆಯು ಆರ್ಬಿಟರ್, ಲ್ಯಾಂಡರ್, ಅಸೆಂಡರ್ ಹಾಗೂ ಭೂಮಿ ಮರಳಿಸುವ ಘಟಕ ಎಂಬ 4 ಉಪಕರಣಗಳನ್ನು ಹೊಂದಿದೆ. ಚಂದಿರನ ಮತ್ತೊಂದು ಬದಿಯಲ್ಲಿರುವ ಶಿಲೆಗಳು, ಧೂಳಿನ ಕಣಗಳನ್ನು ಸಂಗ್ರಹಿಸಲಾಗುವುದು. ಈ ಮಾದರಿಗಳನ್ನು ಅಸೆಂಡರ್ ಭೂಮಿಗೆ ತರಲಿದೆ. ನಂತರ ಅವುಗಳನ್ನು ವೈಜ್ಞಾನಿಕ ಅಧ್ಯಯನಕ್ಕೆ ಒಳಪಡಿಸಲಾಗುವುದು ಅಂತ CNSA ತಿಳಿಸಿದೆ. ಚೀನಾ ನ್ಯಾಷನಲ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಪ್ರಕಾರ ಚಾಂಗಿ 6 ಚಂದ್ರ ಶೋಧಕವು ಚಂದ್ರನ ದೂರ ಬದಿಯಲ್ಲಿರುವ ದಕ್ಷಿಣ ಧ್ರುವ ಐಟ್ಕೇನ್ ಜಲನಯನ ಪ್ರದೇಶದಲ್ಲಿರುವಂತಹ ಅಪೋಲೋ ಬೇಸಿನ್ ಎಂದು ಕರೆಯಲ್ಪಡುವ ಸ್ಫೋಟದಿಂದ ಉಂಟಾದ ಕುಳಿಗಳ ಮಾದರಿಗಳನ್ನು ಸಂಗ್ರಹಿಸಲಿದೆ. ನೌಕೆಯು ಚಂದ್ರನ ಮೇಲ್ಮೈಯನ್ನ ತಲುಪೋಕೆ 1 ತಿಂಗಳು ಬೇಕಾಗಲಿದೆ. ಅಲ್ಲಿಂದ ತಲುಪಿದ ನಂತರ ನೌಕೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿದೆ. ಲ್ಯಾಂಡಿಂಗ್ ಆದ 48 ಗಂಟೆಗಳ ಒಳಗೆ ಚಂದ್ರನ ಮೇಲ್ಮೈಯಿಂದ ಬಂಡೆಗಳು ಮತ್ತು ಮಣ್ಣನ್ನ ಹೊರತೆಗೆಯೋಕೆ ರೋಬೋಟಿಕ್ ಹ್ಯಾಂಡ್ ಅನ್ನ ಹೊರಗೆ ಚಾಚಲಾಗುತ್ತೆ. ನೆಲಕ್ಕೆ ಲ್ಯಾಂಡ್ ಮಾಡೋಕೆ ಡ್ರಿಲ್ ಅನ್ನ ಬಳಸಲಾಗುತ್ತೆ. 53 ದಿನಗಳ ಕಾರ್ಯಾಚರಣೆ. ಇನ್ನು ವೈಜ್ಞಾನಿಕ ಪತ್ತೆ ಕಾರ್ಯವನ್ನ ಕೂಡ ಇದೇ ಸಮಯದಲ್ಲಿ ಮಾಡಲಾಗುತ್ತೆ. ಹೀಗೆ ಸಂಗ್ರಹಿಸಿದ ಮಾದರಿಗಳನ್ನ ಕಂಟೈನರ್ನಲ್ಲಿ ಸೀಲ್ ಮಾಡಿದ ನಂತರ ಅಸೆಂಡರ್ ಚಂದ್ರನಿಂದ ಹೊರಡುವ ಚಂದ್ರನ ಕಕ್ಷೆಯಲ್ಲಿರುವ ಆರ್ಬಿಟರ್ನೊಂದಿಗೆ ಬಂಧಿಸಲ್ಪಡುತ್ತೆ. ನಂತರ ರಿಟರ್ನ್ ಮಾದರಿಗಳನ್ನ ಭೂಮಿಗೆ ತರಲಿದೆ. ಉತ್ತರ ಚೀನಾದ ಇನ್ನರ್ ಮಂಗೋಲಿಯಾದ ಸಿವಾಂಗ್ ಬ್ಯಾನರ್ ಪ್ರದೇಶದಲ್ಲಿ ರಿಟರ್ನ್ ಇಳಿಯಲಿದೆ. ಇದೇ ಕಾರ್ಯಾಚರಣೆಗೆ ಸುಮಾರು 53 ದಿನಗಳು ನಡೆಯುವ ನಿರೀಕ್ಷೆ ಇದೆ ಅಂತ CNSA ತಿಳಿಸಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.